ಕಸ್ಟಮರ್ ಅವರು ಎಲ್ಲರೂ ಬಂದು ಮೀಟ್ ಆಗಿದ್ದೀವಿ ಇಲ್ಲಿ. ಇವತ್ತು ತುಂಬ ದಿನ ಆದಮೇಲೆ ಯೂಶ್ವಲಿ ನಾನು ಕಾರೆಲ್ಲ ಒರ್ಸೋಕ್ಕೆ ಹೋಗಲ್ಲ, ಅವಾಗ ತಗೊಂಡು ವಾಷಿಂಗ್ ಕೊಟ್ಬಿಡ್ತೀನಿ. ಇವತ್ತು ಟೆಂಪಲ್ ಹೋಗ್ತಿರೋದ್ರಿಂದ ಲೈಟಾಗಿ ನೋಡಿ ನೀರಿಗಿರೆಲ್ಲ ಹಾಕಿ ಒರೆಸಿ. ಏನಂದರೆ ಈ ವಿಂಡ್ಶೀಲ್ಡ್ ಮೇಲೆ ಫುಲ್ ಧೂಳು ಕೂತ್ಕೊಂಡ್ಬಿಡುತ್ತೆ. ಧೂಳು ಕೂತ್ಕೊಂಡ್ರೆ ನಿಮಗೆ ವಿಷನ್ ಕರೆಕ್ಟಾಗಿ ಕಾಣಿಸಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಸೊ ಹಾಗಾಗಿ ಒಂದು ಸರಿ ಇರಲಿ ಅಂದ್ಬಿಟ್ಟು ನೀಟಾಗಿ ಒರೆಸಿ ಬಾನೆಟ್ ಮೇಲೆಲ್ಲ ಒಂಚೂರು ಕ್ಲೀನ್ ಮಾಡಿದೆ. ಬಾನೆಟ್ ಒಳಗಡೆ ಎಲ್ಲ ಒಂದು ಸ್ವಲ್ಪ ಗಲೀಜಿದೆ, ಜನರಲ್ ಚೆಕಪ್ ಮಾಡಿಸಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಕಾರ್ ಮೇಂಟೈನ್ ಮಾಡೋದು ಕಷ್ಟ ಗುರು. ಹೊಸ ಕಾರ್ಗೆ ಹಿಂಗೆ ಅನ್ನಿಸ್ತಾಯಿತ್ತು ನನಗೆ. ಇನ್ನು ಮುಂದೆ ಹೋಗ್ತಾ 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 ಹೆಂಗಂತ ಗೊತ್ತಿಲ್ಲ, ನೋಡಬೇಕು. ಸೀಟ್ ಕವರ್ಸ್ ಬೇರೆ ಹಾಕ್ಸ್ಬೇಕು. ನೋಡಿ ನೀರು ಹಾಕಿ ಒರ್ಸೋಕೆ ಹೋಗ್ಬಿಟ್ಟು ಸೀಟ್ ಮೇಲೆಲ್ಲ ನೀರು ಬಿದ್ದಿದೆ. ಆದರೆ ಹೆಂಗೆ ಕತೆ. ವಸ್ತ್ರಲ್ಲಿ ಏನೇನೋ ಮಾಡೋಕ್ಕೆ ಹೋಗ್ತೀವಿ ನೋಡಿ, ಹೆಂಗೆಂಗೋ ಆಗ್ಬಿಡುತ್ತೆ. ಏನೇನೋ ಮಾಡೋಕ್ಕೆ ಹೋದ್ರು ವಸ್ತ್ರಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಹೋಗೋಣ ಅಂತ ಎಪ್ಸಿದ್ದು ಇವ್ರನ್ನ. ಇವರಿಬ್ರು ಸೇರ್ಕೊಂಡು ನನ್ನನ್ನು ಎಪ್ಸಿದ್ದೆ 7:15. ನೋಡ್ರಿ ಇವ್ರು ನಂಬ್ಕೊಂಬಿಟ್ರೆ. ಏನಕ್ಕೆ ಹೋದ್ ಲೇಟ್ ಆಗಿದ್ದಮ್ಮ? 6 ಗಂಟೆಗೆ ಎತ್ತರ ಆಯ್ತು ನನಗೆ. ಮತ್ತೆ ಎಪ್ಸ್ಬೇಕು ತಾನೆ, ಎದ್ದು ಬೇಗ ರೆಡಿಯಾಗಿ ಹೊರಡ್ಬೇಕು ತಾನೆ. ಇಷ್ಟು ಟೈಮ್ ಎಷ್ಟು ಇವಾಗ? 9:15. ಇಷ್ಟೊತ್ತಿಗಾಗಲೇ ಹೋಗಿ ಬಂದ್ಬಿಡ್ತೈತಪ್ಪ ದೇವಸ್ಥಾನಕ್ಕೆ. ಮತ್ತೆ ಚೆನ್ನಾಗಿ ಹೇಳ್ದೆ ನೀನು. ನಾಷ್ಟಕ್ಕೆ ಏನೂ ಇಲ್ಲ ಅಂತ ಈಗ ಒಡೆ ಬೀಸ್ತಾವ ನೋಡ್ರಿ. ಎಂತ ಜನ ನಮ್ಮ ಮನೆಯವರು. ಅಯ್ಯೋ ಒರ್ಸಿರೋದಮ್ಮ ಈಗ. ನೀನು ಒರ್ಸಿವಾಗ ಮಿಕ್ಕಿ ಬಾ. ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡಿ ಹೆಂಗಾಗಿದೆ ನೋಡು. ಇದೆಲ್ಲ ಒರ್ಸು ಬಾ ಇಲ್ಲಿ ನೋಡು. ನೋಡಿ ಇದೆಲ್ಲ ನೀಟಾಗಿ ಒರ್ಸಿದ್ನ. ಇಲ್ಲಿ ನೋಡಿಲ್ಲಿ ಹಿಂಗ ಬಿಡೋದು ಕಾರಣ ಜಾಸ್ತಿ ಆಗಿದೆಲ್ಲ. ನಡಿ ಆಯ್ತಾ, ಏನು ಮಕ್ಕ ನೋಡ್ತೀಯ? ಸೊ ನಾನು ಮೊನ್ನೆ ಇಲ್ಲಿ ನಾರ್ಮಲಿ ನಿಲ್ಸಕ್ಕೆ ಹೋಗ್ತೀನಿ. ಈ ಗೋಡೆಗೆ ಗೊತ್ತಿಲ್ಲ 3 ತಿಂಗಳಿಂದ ನಿಲ್ಲಿಸ್ತಾ ಇದ್ದೀನಿ. ಅದು ಹೆಂಗೆ ಟಚ್ ಮಾಡೋದು ಹಂಗೆ ಗೊತ್ತಿಲ್ಲ. ಹಿಂಗಾಗಿದೆ ನೋಡಿ. ಇದು ಮೆಟಲ್ ಫೆಂಡರು, ಇದು ಬಂಪರು. ಸೊ ಫುಲ್ಲು ಡೀಪ್ ಸ್ಕ್ರ್ಯಾಚ್ ಆಗಿದೆ. ಅಂದರೆ ನನ್ನ ಅದೃಷ್ಟಕ್ಕೆ ಇಷ್ಟೇ ಆಗಿದೆ. ನಾನು ಅಂದ್ಕೊಂಡೆ ಇದಿಷ್ಟು ಹೊಡೆದೇ ಹೋಯ್ತು ಅಂತ. ಸ್ಕ್ರ್ಯಾಚ್ ಆಗಿದೆ ನನ್ನ ಪುಣ್ಯಕ್ಕೆ ಅಷ್ಟೇ. ಹಂಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟೆ ಕಣೆ. ತುಂಬ ದಿನ ಆಗಿತ್ತು ಅಂತ. ನನಗೆ ಅಡುಗೆ ಮಾಡೋರು ಇರಲ್ಲ ಆಮೇಲೆ. ಹಾಂ ಇವ್ರಿಗೆ ಹೇಳಿದ್ದೀನಿ ಕಣವ ಬೆಳಿಗ್ಗೆ ಬೇಗ ಬಂದು ಕಾರ್ ಓಡಿಸು ಅಂತ. ಈಗ ಬಂದವಳೆ ನೋಡಲ್ಲಿ. ಆಯ್ತು ಬಾ, ಆಯ್ತು ಬಾ. ನೋಡಿಲ್ಲ ಅಮ್ಮ, ನೋಡಿಲ್ಲ ಅದನ್ನ. ಇನ್ನು ಇಳಿಸುವಾಗ ಅದು ಹೆಂಗೋ ಗೊತ್ತಿಲ್ಲ, ಒಂಚೂರು ಟಚ್ ಆಗೋಯ್ತು ಮೊನ್ನೆ. ನಾನು ಅದು ಹೇಳಕ್ಕಾಗಲ್ಲ ಅದು ಹಂಗೆ. ನೋಡಿ ಇಲ್ಲಿ, ನೋಡಿಲ್ಲಿ ಇಲ್ಲಿ ಟಚ್ ಆಗಿದೆ. ಸುಮ್ಮನೆ ಇರ್ತೀಯಾ? ಬೈತೀಯಾ ನೀನು? ಅಥವಾ ಗಾಡಿ ಬೈತೀಯ ಕಣ. ಗಾಡಿ ನಿಂದ ಓಡಿಸುವಾಗ್ರೆ ಓಡಿಸ್ತೀಯ? ಅದೊಂದು ಕಡಿಮೆ ಬಾ. ಈಗ ವಯಸ್ಸಿಗೆ ಬಂದಿರೋ ಮಕ್ಳಿಗೆ ಬೈಬಾರ್ದಂತೆ. ವಯಸ್ಸಿಗೆ ಬಂದಿರೋ ಮಕ್ಳಿಗೆ ಬೈಬಾರ್ದು. ನೀನ್ ಹೇಳ್ಬೇಕದ್ನ. ಸೀಟ್ ಬೆಲ್ಟ್ ಹಾಕೋ ಬೈ ಅಂತ. ಅಲ್ಲ, ಏನ್ ತಪ್ಪು ಮಾಡೋರು ವಯಸ್ಸಿಗೆ ಬಂದಿರೋ ಮಕ್ಳು ಬೈಬಾರ್ದು ಅಂತ ಯಾರು ಕಾನೂನು ಮಾಡೋ ಕಾರಣ. ಬಂಡಿ ಬಂಕಳ ಮಟ್ಟಕ್ಕೂ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳು ನೋಡಿ ಹೆಂಗಿದೆ, ಫುಲ್ ರಶ್ಶು. ಬಿಕಾಸ್ ರಜಾ ಇರೋದ್ರಿಂದ ಎಲ್ಲ ಫುಲ್ ರಶ್ ಆಗ್ಬಿಟ್ಟಿದ್ದಾರೆ. ಫುಲ್ಲು ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಬಂಡೆ ಮಂಕಳಮ್ಮ ಟೆಂಪಲ್. ಇದೇನೋ ಹೊಸ್ದಾಗಿ ಹಾಕಿದ್ದಾರೆ. ಇದು ಪರ್ಮನೆಂಟಾಗಿ ಹಾಕಿದಾರೆ, ರೂಫ್ ಏನೋ ಗೊತ್ತಿಲ್ಲ. ಏನೋ ಫಂಕ್ಷನ್ ನಡೀತೈತೆ ಗುರು. ಓ ಹಬ್ಬ ಅಲ್ಲ ನಮಗೆ, ಅದಕ್ಕೆ ಇರಬೇಕು. ಓ ರಶ್ಶು ಗುರು. ಅಯ್ಯಪ್ಪ, ಇಷ್ಟೊಂದು ರಶ್ಶ.
ನೋಡಿ ನಮ್ಮಮ್ಮ ಇದನ್ನ ನೋಡ್ಬಿಟ್ಟವ್ರೆ ಕೊಡು. ಇದಾ 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 ಇದು ಬಾಗ್ಲಿಗೇನೋ ಹಾಕ್ತಾರೆ. ತುಂಬ ದಿನದಿಂದ ಕೇಳ್ತಿದ್ರು ಅಮ್ಮ. ಈ ಕಣ್ಣಿಗೆ ಕಾಣಿಸ್ಬಿಟ್ಟಿದೆ. ಕೊಡ್ಸು ತಿಳ್ಕೊಂಡವ್ರೆ. ಏನು ಹಾಕ್ತಾರಪ್ಪ ಇದು, ಏನು ಯೂಸ್ ಅಂತ ಗೊತ್ತಿಲ್ಲ. ನೀವು ಏನು ಯೂಸ್ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ. ₹100 ದರ್ಶನ ಎಲ್ಲ ಆಯ್ತಾ? ಆಯ್ತು. ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಪ್ರತಿ ಸರಿ ಇಲ್ಲಿಗೆ ಬರುತ್ತೀವಿ ಟೆಂಪಲ್ಗೆ ಬಂದಾದ್ಮೇಲೆ. ಸೀಟ್ ಖಾಲಿ ಇದೆ ಗೊತ್ತಿಲ್ಲ, ಖಾಲಿ ಇದೆ. ನಾನು ರಾಜಾಜಿನಗರಲ್ಲಿರುವಂಥ ದಿ ಥ್ರಾಟ್ಲರ್ ಅವರು ರನ್ ಮಾಡ್ತಿರುವಂಥ ಫ್ರೈಸ್ ಫ್ಯಾಕ್ಟ್ರಿ ಹತ್ರ ರೀಚ್ ಆಗಿದ್ದೀನಿ. ನಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಬಂದಿದ್ದಾರಂತೆ ಲೊಕೇಶನ್ಗೆ. ಇನ್ನು DV ಅವ್ರು ಬರಬೇಕು, ನಮ್ಮ SMR ಬರಬೇಕು. ಬನ್ನಿ ಹೋಗೋಣ. ಸೊ ದಿಸ್ ಇಸ್ ದ ಕ್ರೌಡ್ ಗೈಸ್. ಇದು ನೋಡಿ ಕ್ರೌಡ್ ಹೆಂಗಿದೆ ಅಂತ. ಎಲ್ಲರೂ ಬರ್ತಿರೋದಕ್ಕೆಲ್ಲ ಸ್ಟೋರಿ ಹಾಕೊಂಡು ರುಬ್ಬ ಹಾಕ್ಬಿಟ್ಟಿದ್ದು ಬರ್ತಾ ಇದೀವಿ ಅಂತ ಸುಮಾರು ಜನ ಬಂದವ್ರೆ. SMR ಅವರು ಎಲ್ಲರೂ ಬಂದು ಬೀಟ್ ಆಗಿದ್ದೀವಿ ಇಲ್ಲಿ. ಎಲ್ಲೋ ಬರ್ಲಿಕ್ಕೆ ಟೈರ್ ಗೇರ್ ಸುಟ್ಟಿರ್ಬೇಕು ಅಂತ ಅನ್ಸುತ್ತೆ. ಎಲ್ಲ ಬ್ರೇಕ್ ಜಾಸ್ತಿ ಉಜ್ಜಾಕ್ಬಿಟ್ಟಿದೆ ಅದಕ್ಕೆ ನೀವೇ ಕರೆಕ್ಟ್ ಅವ್ರಿಗೆ. ಸೊ ಖುಷಿ ಆಯ್ತು ಬ್ರೋ ಮೀಟ್ ಮಾಡಿ. ಸಕ್ಕತ್ತಲ್ಲ ಸಿಕ್ಕಾಪಣೆ ಅವಳಿ ತಡೆಯಾಗಿ ಹಾಕಿದ್ರೆ ಇಲ್ಲಿ ಬಂದು ಮಾತಾಡ್ತಾ ಇದೀವಿ. ನಾನು ಬಂದೆ ನಿಮ್ಮ ಹತ್ರ ಅದು ಗಾಡಿ ಹತ್ರ ಮಾತಾಡೋಕ್ಕೆ ಅಂತ. ಅಲ್ಲಿ ಇದ್ದಿದ್ದ ಕ್ರೌಡ್ಗೆ ಏನು ಮಾಡೋಕ್ಕಾಗಲ್ಲ. ಸರಿ ಇಲ್ಲಿ ಹೋಗ್ತೀವಲ್ಲ ಅಲ್ಲಿ ಹೇಳ್ಬಿಟ್ಟು ಸುಮ್ಮನೆ ನಾನು 2 ಕಿಲೋಮೀಟ್ರ್ ಹುಡ್ಕೊಂಬಂದಿದ್ದೀನಿ. ಲೊಕೇಶನ್ ಕಳಿಸ್ಕೊಂಡು ಹತ್ರನೇ ಇಲ್ಲ, ಇಲ್ಲಾಂದ್ರೆ ದೂರ ಹೊರಟೋಗಿದ್ರೆ ಇವ್ರ ಜೊತೆ ಫೋಟೋ ಬೇಕು ಅಂತಾನೆ ನನಗೆ ಮೈನ್ ಬಂದಿದ್ದು. ನಾನು ಬಿಜೆಪಿ ಫೋಟೋನೇ ಸಿಕ್ಕಿಲ್ಲ ಅಂತ ಅವ್ರು ಏನು ಮಾಡಲಿಲ್ಲ. ನಾನು ಇವಾಗ ಇವ್ರು ಹೊಸಕೋಟೆ ಹೋಗಿದ್ರು ಹೋಗ್ಬಿಡ್ತಿದ್ದೆ. ನಾನು ಹೌದಾ ಬೇಗ ಫೋಟೋ ನಾನು ಹಾಕ್ಬೇಕಿತ್ತು. ನಾನು ಬೇಗ ಸಿಕ್ಕಿದ್ರು. ಓಕೆ ಗೈಸ್, ಕಂಟಿನ್ಯೂ ಆಗಲಿ ಇದೆಲ್ಲ. ಮತ್ತೆ ಸಿಗೋಣ. ಇನ್ನೊಂದು ಏನೋ ಪ್ಲ್ಯಾನ್ ಇದೆ ನಮ್ಮದು, ಅವಾಗ ಸಿಗೋಣ ಅಂತ ಹೇಳ್ತಾ ಬಾಯ್. ಅಟ್ ಪ್ರೆಸೆಂಟು ಇವಾಗ ಮೀಟಪ್ ಮುಗಿಸ್ಕೊಂಡು ಅಟ್ ಪ್ರೆಸೆಂಟ್ ಇರೋ ಖುಷಿಗೆ ಒಂದು ಸ್ಮಾಲ್ ಪಾರ್ಟಿ. ಹೊಟ್ಟೆನೋ ಬರುತ್ತೆ ಹೊಟ್ಟೆನೋ ಮಾತ್ರ ಅಲ್ಲ ಇನ್ನೇನೋ. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಇನ್ನೊಂದು ಸಿಗೋಣ ಅಂತ ಹೇಳ್ತಾ ಬಾಯ್.